ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಲಿಂಕ್ನ ಶೇರ್ ಮಾಡಿ ವಾಟ್ಸಪ್ನಲ್ಲಿ ಖಂಡಿತ ಮಾಡಿರಿ. ಸೊ ಅದಾದ್ಮೇಲೆ ನಾವಿವತ್ತು ನೋಡ್ತಾ ಇದ್ದೀವಿ 8ನೇ ತರಗತಿಯ ವಿಜ್ಞಾನ. ನ್ಯೂ ಸಿಲೆಬಸ್ ಪ್ರಕಾರ ಇದೆ. ಅಧ್ಯಾಯ 8 ಬಲ ಮತ್ತು ಒತ್ತಡ. ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಸೊ ನೀವು ಸೈನ್ಸ್ ನೋಟ್ಸ್ ಅಂತಾನು ಕರಿತೀರಾ ಅದಕ್ಕೆ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ ಏನಿದೆ, ನಿಮ್ಮ ತಳ್ಳುವಿಕೆ ಅಥವಾ ಎಳೆಯುವಿಕೆಯಿಂದ ಚಲನ ಸ್ಥಿತಿಯಲ್ಲಿ ಉಂಟಾಗುವ ಬದಲಾವಣೆಯ ಬಗ್ಗೆ ತಿಳಿಸುವ ಪ್ರತಿ ಸಂದರ್ಭದ 2 ಉದಾಹರಣೆಗಳನ್ನು ನೀಡಿ ಅಂತ ಇದೆ. ಉತ್ತರ: ತಳ್ಳುವಿಕೆಯಿಂದ ಉಂಟಾಗುವ ಬದಲಾವಣೆಗಳಿಗೆ ಉದಾಹರಣೆ: ಒಂದು ಭಾರವಾದ ಪೆಟ್ಟಿಗೆಯನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಳ್ಳಿದಾಗ ಆ ಪೆಟ್ಟಿಗೆಯ ಚಲನಾ ಸ್ಥಿತಿಯು ಬದಲಾಗುತ್ತದೆ. ಎರಡನೆಯದು, ಒಬ್ಬ ಆಟಗಾರನು ತನ್ನ ಪಾದದಿಂದ ಫುಟ್ಬಾಲ್ ಅನ್ನು ಒದ್ದಾಗ ಆ ಚೆಂಡಿನ ಚಲನಾ ಸ್ಥಿತಿಯು ಬದಲಾಗುತ್ತದೆ. ಅಂದ್ರೆ ಒಬ್ಬ ಆಟಗಾರ ಫುಟ್ಬಾಲ್ ಅನ್ನ ಒದಿತಾನಲ್ಲ, ಸೊ ಅವಾಗ ಆ ಚೆಂಡಿನ ಚಲನಾ ಸ್ಥಿತಿಯು ಬದಲಾಗುತ್ತದೆ. ಇದು ತಳ್ಳುವಿಕೆಯಿಂದ ಉಂಟಾಗುವ ಬದಲಾವಣೆಗಳು. ಎರಡನೆಯದಿನ್ನು ಎಳೆಯುವಿಕೆಯಿಂದ ಉಂಟಾಗುವ ಬದಲಾವಣೆಗಳಿಗೆ ಉದಾಹರಣೆಗಳು. ಉತ್ತರ: 1. ಬಾವಿಯಿಂದ ನೀರನ್ನು ಮೇಲೆತ್ತಲು ಹಗ್ಗವನ್ನು ಎಳೆದಾಗ ನೀರು ತುಂಬಿದ ಬಕೆಟಿನ ಚಲನಾ ಸ್ಥಿತಿಯು ಬದಲಾಗುತ್ತದೆ. ಅದೇ ರೀತಿ ಎರಡನೆಯದು, ಒಂದು ಮೇಜಿನಲ್ಲಿ ಕಪಾಟನ್ನು ಎಳೆದು ತೆಗೆದಾಗ ಕಪಾಟಿನ ಚಲನಾ ಸ್ಥಿತಿಯು ಬದಲಾಗುತ್ತದೆ. ಅದಾದ್ಮೇಲೆ ಇನ್ನು 2, ಬಲಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆಯಾಗುವುದನ್ನು ತಿಳಿಸುವ ಸಂದರ್ಭಗಳಿಗೆ 2 ಉದಾಹರಣೆಗಳನ್ನು ನೀಡಿ. ಯಾವುದು? ಬಲಪ್ರಯೋಗದಿಂದ ವಸ್ತುವಿನ ಆಕಾರ ಚೇಂಜ್ ಆಗಬೇಕು. ಉತ್ತರ: ಬಲಪ್ರಯೋಗದಿಂದ ವಸ್ತುವಿನ ಆಕಾರದಲ್ಲಿ ಬದಲಾವಣೆಯಾಗುವುದನ್ನು ತಿಳಿಸುವ ಸಂದರ್ಭಗಳಿಗೆ 2 ಉದಾಹರಣೆಗಳು. ಮೊದಲನೇದು, ಪ್ಲಾಸ್ಟಿಕ್ ಬಾಟಲಿಯನ್ನು ಹಿಂಡಿದಾಗ ಬಾಟಲಿಯ ಆಕಾರದಲ್ಲಿ ಬದಲಾವಣೆಗಳು ಉಂಟಾಗುತ್ತವೆ. ಅಂದ್ರೆ ನೀವೊಂದು ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಅದನ್ನ ಹಿಂಡಿದಾಗ ಅಂದ್ರೆ ಮಡಿಚಿದಾಗ ಅದರ ಆಕಾರ ಬದಲಾಗುತ್ತದೆ. ಎರಡನೆಯದು, ಜೇಡಿ ಮಣ್ಣು ಕೈಗಳಿಂದ ಒತ್ತಿ ವಿರೂಪಗೊಳಿಸುವುದರಿಂದ ಅದರ ಆಕಾರ ಬದಲಾವಣೆಗಳು ಉಂಟಾಗುತ್ತವೆ. ಜೇಡಿ ಮಣ್ಣು ಅಂದ್ರೆ ಹಸಿ ಮಣ್ಣು ಇರುತ್ತಲ್ಲ, ಸೊ ಅದನ್ನ ನಮ್ಗೆ ಹೆಂಗ್ ಬೇಕಾದಂಗೆ ಶೇಪ್ ಮಾಡ್ಕೊಳ್ಬಹುದು, ಅಂದ್ರೆ ವಿರೂಪಗೊಳಿಸುವುದರಿಂದ. ಅದೇ ರೀತಿ ಇನ್ನು ಮೂರನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಇದೆ. ಎ, ಬಾವಿಯಿಂದ ನೀರು ಸೇದಲು ನಾವು ಹಗ್ಗದ ಮೇಲೆ ಬಲ ಪ್ರಯೋಗ ಮಾಡಬೇಕು. ಬಿಟ್ಟ ಸ್ಥಳದಲ್ಲಿ ಬಲ ಅಂತ ತುಂಬಬೇಕು. ಬಿ, ಆವೇಶಪೂರಿತ ವಸ್ತುವು ಆವೇಶ ತಟಸ್ಥ ವಸ್ತುವನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ. ಬಿಟ್ಟ ಸ್ಥಳದಲ್ಲಿ ಆಕರ್ಷಿಸುತ್ತದೆ ತುಂಬಿರಿ. ಸಿ, ಸರಕು ತುಂಬಿದ ಟ್ರಾಲಿಯನ್ನು ಚಲಿಸಲು ನಾವು ಅದರ ಮೇಲೆ ಬಲ ಪ್ರಯೋಗಿಸಬೇಕು. ಅದೇ ರೀತಿ ಡಿ, ಅಯಸ್ಕಾಂತದ ಉತ್ತರ ಧ್ರುವವು ಮತ್ತೊಂದು ಅಯಸ್ಕಾಂತದ ಉತ್ತರ ಧ್ರುವವನ್ನು ವಿಕರ್ಷಿಸುತ್ತದೆ. ಇನ್ನು 4ನೇ ಪ್ರಶ್ನೆ, ಒಬ್ಬ ಬಿಲ್ಲುಗಾರ್ತಿಯು ಗುರಿಯಿಟ್ಟು ಹೊಡೆಯುವಾಗ ಬಿಲ್ಲನ್ನು ಎಳೆಯುತ್ತಾಳೆ. ಆಕೆ ಬಾಣವನ್ನು ಬಿಟ್ಟ ನಂತರ ಬಾಣವು ಗುರಿಯ ಕಡೆಗೆ ಚಲಿಸುತ್ತದೆ. ಈ ಮಾಹಿತಿಯನ್ನು ಆಧರಿಸಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಬಿಟ್ಟ ಸ್ಥಳಗಳನ್ನು ಕೆಳಗಿನ ಪದಗಳನ್ನು ಬಳಸಿ ಭರ್ತಿ ಮಾಡಿ. ಯಾವ್ಯಾವ ಕೊಟ್ಟಿದ್ದಾರೆ? ಸ್ನಾಯು, ಸಂಪರ್ಕರಹಿತ, ಗುರುತ್ವಾಕರ್ಷಣ, ಘರ್ಷಣೆ, ಆಕಾರ, ಆಕರ್ಷಣೆ. ಆಯ್ತಾ? ಎ ನೋಡೋಣ. ಇನ್ನು ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯು ಪ್ರಯೋಗಿಸುವ ಬಲವು ಅದರ ಆಕಾರದಲ್ಲಿನ ಬದಲಾವಣೆಗೆ ಕಾರಣವಾಗಿದೆ. ಬಿಲ್ ಎಳೆದ ಮೇಲೆ ಅದರ ಆಕಾರ ಚೇಂಜ್ ಆಗುತ್ತೆ. ಸೊ ಬಿ, ಬಿಲ್ಲನ್ನು ಎಳೆಯಲು ಬಿಲ್ಲುಗಾರ್ತಿಯು ಪ್ರಯೋಗಿಸುವ ಬಲವು ಸ್ನಾಯು ಬಲಕ್ಕೆ ಉದಾಹರಣೆಯಾಗಿದೆ. ಸಿ, ಬಾಣದ ಚಲನೆಯ ಸ್ಥಿತಿಯ ಬದಲಾವಣೆಗೆ ಕಾರಣವಾದ ಬಲದ ವಿಧವು ಸಂಪರ್ಕ ಬಲಕ್ಕೆ ಉದಾಹರಣೆಯಾಗಿದೆ. ಸಂಪರ್ಕ ಬಲ. ಡಿ, ಬಾಣವು ಅದರ ಗುರಿಯತ್ತ ಚಲಿಸುವಾಗ ಅದರ ಮೇಲೆ ಪ್ರಯೋಗವಾಗುತ್ತಿರುವ ಬಲಗಳು ಗುರುತ್ವಾಕರ್ಷಣೆಗೆ ಕಾರಣ ಮತ್ತು ಗಾಳಿಯ ಘರ್ಷಣೆಗೆ ಕಾರಣ. ಈತಲ್ವಾ? ಸೊ ಇಷ್ಟು ಇವುಗಳನ್ನ ಈ ಬಿಟ್ಟ ಸ್ಥಳಗಳಲ್ಲಿ ತುಂಬಬೇಕು. 5ನೇ ಪ್ರಶ್ನೆ, ಈ ಕೆಳಗಿನ ಸಂದರ್ಭಗಳಲ್ಲಿ ಪ್ರಯೋಗಿಸುತ್ತಿರುವ ಬಲದ ಮೂಲ ಮತ್ತು
ಅದು ಯಾವ ವಸ್ತುವಿನ ಮೇಲೆ ವರ್ತಿಸುತ್ತಿದೆ ಎಂಬುದನ್ನು ಗುರುತಿಸಿ. ಪ್ರತಿ ಸಂದರ್ಭದಲ್ಲೂ ಬಲದ ಪರಿಣಾಮವನ್ನು ತಿಳಿಸಿ ಅಂತ ಇದೆ. ಎ, ಒಂದು ನಿಂಬೆ ಹಣ್ಣಿನ ತುಂಡನ್ನು ರಸ ಪಡೆಯಲು ಬೆರಳುಗಳ ನಡುವೆ ಹಿಂಡುವುದು. ಉತ್ತರ, ನಿಂಬೆಯ ತುಂಡನ್ನು ಹಿಸುಕುವಾಗ ನಾವು ಅದರ ರಸವನ್ನು ತೆಗೆಯಲು ಸ್ನಾಯುವಿನ ಬಲವನ್ನು ಬಳಸುತ್ತೇವೆ. ಈ ಸ್ನಾಯುವಿನ ಬಲವು ನಿಂಬೆಯ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಪರಿಣಾಮವಾಗಿ ನಿಂಬೆಯ ಆಕಾರವೂ ಬದಲಾಗುತ್ತದೆ. ಅದೇ ರೀತಿ ಇನ್ನು ಬಿ, ಟೂತ್ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟ್ ಅನ್ನು ಹೊರತೆಗೆಯುವುದು. ಉತ್ತರ, ಟೂತ್ಪೇಸ್ಟ್ ಟ್ಯೂಬ್ನಿಂದ ಪೇಸ್ಟ್ ಅನ್ನು ಹೊರತೆಗೆಯಲು ನಾವು ನಮ್ಮ ಸ್ನಾಯುವಿನ ಬಲವನ್ನು ಬಳಸುತ್ತೇವೆ. ಸ್ನಾಯುವಿನ ಬಲವು ಟೂತ್ಪೇಸ್ಟ್ ಟ್ಯೂಬ್ನ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಆ ಪರಿಣಾಮವಾಗಿ ಕೊಳವೆಯ ಆಕಾರವು ಬದಲಾಗುತ್ತದೆ. ಇದು 5ನೇದು. ಅದಾದ್ಮೇಲೆ ಇನ್ನು ಸಿ ಇದೆ ನೋಡಿ. ನಾನಿಲ್ಲಿ ಉದಾಹರಣೆ, ಇಲ್ಲಿ ಚಿತ್ರ ಕೂಡ ಕೊಟ್ಟಿದ್ದೀನಿ, ಒಂದು ಎಕ್ಸಾಂಪಲ್ ಅಷ್ಟೇ. ಅದು ಸ್ಪ್ರಿಂಗ್ನಿಂದ ಭಾರವನ್ನು ತೂಗು ಹಾಕಿ ಅದರ ಇನ್ನೊಂದು ತುದಿಯಲ್ಲಿ ಸ್ಥಿರವಾಗಿ ಗೋಡೆಯಲ್ಲಿರುವ ಕೊಕ್ಕೆಗೆ ನೇತು ಹಾಕಿದೆ. ಉತ್ತರ, ಇಲ್ಲಿ ಭಾರವು ಗುರುತ್ವಾಕರ್ಷಣ ಬಲದಿಂದ ಸ್ಪ್ರಿಂಗ್ನ ಮೇಲೆ ಬಲವನ್ನು ಬೀರುತ್ತದೆ ಮತ್ತು ಸ್ಪ್ರಿಂಗ್ ಅನ್ನು ಕೆಳಕ್ಕೆ ತಳ್ಳುತ್ತದೆ. ಪರಿಣಾಮವಾಗಿ ಸ್ಪ್ರಿಂಗ್ ಹಿಗ್ಗುತ್ತದೆ. ಆದ್ದರಿಂದ ಅದರ ಆಕಾರವು ಬದಲಾಗುತ್ತದೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ. ಸೊ ಇದು ಮೊದಲನೇದು. ಇಲ್ಲಿ ಏನು ತೂಗು ಹಾಕಿಲ್ಲ, ಆಯ್ತಾ. ಸೊ ಅದಾದ್ಮೇಲೆ ನೀವೇನ್ ಮಾಡಿ, ಇಲ್ಲಿ ಏನಾದ್ರೂ ತೂಗು ಹಾಕಿ. ಸೊ ಇದು ಗುರುತ್ವಾಕರ್ಷಣ ಕೆಳಗಡೆ ಎಳಿತಾ ಇದೆ. ಇಲ್ಲಿ ಬಾಂಚಿನ್ ತೋರಿಸಿದ್ದೀನಿ. ಕೆಳಗಡೆ ಎಳಿತಿದ್ದಂಗೆನೆ ಸ್ಪ್ರಿಂಗ್ ನ ಆಕಾರವು ಬದಲಾಗುತ್ತದೆ. ಇಲ್ಲಿದೆ ನೋಡಿ, ಪರಿಣಾಮವಾಗಿ ಸ್ಪ್ರಿಂಗ್ ಹಿಗ್ಗುತ್ತದೆ. ಆದ್ದರಿಂದ ಅದರ ಆಕಾರವು ಬದಲಾಗುತ್ತದೆ. ಇಲ್ಲಿ ಚಿಕ್ಕದಿತ್ತು, ಇದು ದೊಡ್ಡದಾಯಿತು, ಆಯ್ತಾ. ಸೊ ಇದು ಸಿ ಉತ್ತರ. ಡಿ, ಒಬ್ಬ ಎತ್ತರ ಜಿಗಿತದ ಕ್ರೀಡಾಪಟು ನಿರ್ದಿಷ್ಟ ಎತ್ತರದಲ್ಲಿರುವ ಅಳತೆ ಕೋಲನ್ನು ದಾಟುವುದು. ಉತ್ತರ, ಒಬ್ಬ ಕ್ರೀಡಾಪಟು ತನ್ನ ಪಾದಗಳಿಂದ ನೆಲವನ್ನು ತಳ್ಳುತ್ತಾನೆ. ಅವನ ಪಾದಗಳು ನೆಲದ ಮೇಲೆ ಸ್ನಾಯುವಿನ ಬಲವನ್ನು ಬೀರುತ್ತವೆ. ಇದು ಅವನಿಗೆ ಜಿಗಿಯಲು ಅನುಕೂಲ ಮಾಡಿಕೊಡುತ್ತದೆ. ಪರಿಣಾಮವಾಗಿ ಅವನು ಚಲನೆಯ ಸ್ಥಿತಿಯು ಬದಲಾವಣೆಯಾಗುತ್ತದೆ. ಈತಲ್ವಾ. ಸೊ ಇದು ಡಿ. ಅದಾದ್ಮೇಲೆ ಇನ್ನು ಇದು 5ನೇ ಪ್ರಶ್ನೆ, ತುಂಬಾ ದೊಡ್ಡದಿದೆ. 5ನೇದು ಎ, ಬಿ, ಅದಾದ್ಮೇಲೆ ಸಿ, ಡಿ. ನಿಮ್ ಪುಸ್ತಕದಲ್ಲೂ ಕೂಡ ಹೀಗೆ ಇದೆ. ಸೊ ಅದಾದ್ಮೇಲೆ ಇನ್ನು 6ನೇ ಪ್ರಶ್ನೆ. ಒಬ್ಬ ಕಮ್ಮಾರನು ಉಪಕರಣ ತಯಾರಿಸುವಾಗ ಬಿಸಿಯಾದ ಕಬ್ಬಿಣದ ತುಂಡಿನ ಮೇಲೆ ಸುತ್ತಿಗೆಯಿಂದ ಹೊಡೆಯುತ್ತಾನೆ. ಸುತ್ತಿಗೆಯ ಹೊಡೆತದ ಬಲವು ಕಬ್ಬಿಣದ ತುಂಡಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಉತ್ತರ, ಕಮ್ಮಾರನು ಬಿಸಿ ಕಬ್ಬಿಣದ ತುಂಡನ್ನು ಬಡಿದಾಗ ಅವನು ತನ್ನ ಸ್ನಾಯುವಿನ ಬಲವನ್ನು ಬಳಸುತ್ತಾನೆ. ಕಬ್ಬಿಣದ ತನ್ನ ಆಕಾರವನ್ನು ಬದಲಿಸುತ್ತದೆ. ಅದಕ್ಕೆ ಬೇಕಾದ ಆಕಾರವನ್ನು ನೀಡಬಹುದು. ಅಂದ್ರೆ ಕಮ್ಮಾರ ಏನ್ ಮಾಡ್ತಾನೆ, ಬಿಸಿ ಕಬ್ಬಿಣದ ಮೇಲೆ ಹೊಡಿತಾನೆ, ಅಂದ್ರೆ ಬಡಿತಾನೆ. ಅದನ್ನು ತನ್ನ ಸ್ನಾಯುವಿನ ಬಲವನ್ನು ಬಳಸುತ್ತಾನೆ. ಅವನು ತನ್ನ ಸ್ನಾಯುವಿನ ಬಲವನ್ನು ಬಳಸಿ ಅದರ ಮೇಲೆ ಹೊಡಿತಾನೆ. ಕಬ್ಬಿಣವು, ಕಾದ ಕಬ್ಬಿಣ ಏನ್ ಮಾಡುತ್ತೆ, ತನ್ನ ಆಕಾರವನ್ನು ಬದಲಿಸುತ್ತದೆ. ಅದಕ್ಕೆ ಬೇಕಾದ ಆಕಾರವನ್ನು ನೀಡಬಹುದು ಅಂತ ಇದೆ. ಇನ್ನು 7, ಉಬ್ಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು. ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡುಬಂತು. ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು ಅಂತ ಕೇಳಿದ್ದಾರೆ. ಉತ್ತರ, ಸಿಂಥೆಟಿಕ್ ಬಟ್ಟೆಯ ತುಂಡಿನಿಂದ ಗಾಳಿ ತುಂಬಿದ ಬಲೂನ್ ಅನ್ನು ಉಜ್ಜಿದಾಗ ಅದು ಚಾರ್ಜ್ ಆಗುತ್ತದೆ. ಚಾರ್ಜ್ಡ್ ದೇಹವು ಚಾರ್ಜ್ಡ್ ಮಾಡದೆ ದೇಹವನ್ನು ಆಕರ್ಷಿಸುತ್ತದೆ. ಈ ಚಾರ್ಜ್ಡ್ ಬಲೂನ್ ಅನ್ನು ಗೋಡೆಗೆ ಒತ್ತಿದಾಗ ಅದು ಗೋಡೆಯನ್ನು ಅಂಟಿಕೊಳ್ಳುತ್ತದೆ. ಅಂದ್ರೆ ಚಾರ್ಜ್ಡ್ ಬಲೂನ್ ಮತ್ತು ಗೋಡೆಯ ನಡುವೆ ಕಾರ್ಯನಿರ್ವಹಿಸುವ ಶಕ್ತಿ ಸ್ಥಾಯಿ ವಿದ್ಯುತ್ತಿನ ಬಲವಾಗಿದೆ. ಐತಲ್ವಾ. ಸೊ ಇದು 7ನೇ ಪ್ರಶ್ನೆಯ ಉತ್ತರ. ಅದೇ ರೀತಿ ಇನ್ನು 8ನೇದು, ನೀರು ತುಂಬಿದ ಪ್ಲಾಸ್ಟಿಕ್ ಬಕೆಟ್ ಅನ್ನು ಭೂಮಿಯ ಮೇಲ್ಮೈನಿಂದ ಮೇಲೆ ನಿಮ್ಮ ಕೈಯಲ್ಲಿ ಹಿಡಿದಾಗ ಆ ಪ್ಲಾಸ್ಟಿಕ್ ಬಕೆಟ್ನ ಮೇಲೆ ವರ್ತಿಸುವ ಬಲಗಳನ್ನು ಹೆಸರಿಸಿ. ಬಕೆಟ್ನ ಮೇಲೆ ವರ್ತಿಸುತ್ತಿರುವ ಬಲಗಳು ಮತ್ತು ಅದರ ಚಲನೆಯ ಸ್ಥಿತಿಯನ್ನು ಏಕೆ ಬದಲಾಯಿಸುವುದಿಲ್ಲ ಎಂದು ಚರ್ಚಿಸಿ. ಉತ್ತರ, ನೆಲದ ಮೇಲೆ ಬಕೆಟ್ ನೀರನ್ನು ಹಿಡಿದಿಡಲು ನಾವು ಸ್ನಾಯುವಿನ ಬಲವನ್ನು ಬಳಸುತ್ತೇವೆ. ಈ ಸ್ನಾಯುವಿನ ಬಲವು ಗುರುತ್ವಾಕರ್ಷಣೆಯ ಬಲದ ವಿರುದ್ಧ ಕಾರ್ಯನಿರ್ವಹಿಸುತ್ತದೆ. ಅದು ಬಕೆಟ್ ಅನ್ನು ನೆಲದ ಕಡೆಗೆ ಎಳೆಯುತ್ತದೆ. ಎರಡೂ ಬಲಗಳು ಪರಿಣಾಮದಲ್ಲಿ ಸಮಾನವಾಗಿರುತ್ತದೆ, ಆದರೆ ದಿಕ್ಕಿನಲ್ಲಿ ವಿರುದ್ಧವಾಗಿರುತ್ತದೆ. ಆದ್ದರಿಂದ ನಿವ್ವಳ ಬಲ ಬಕೆಟ್ ಮೇಲೆ ಶೂನ್ಯವಾಗಿರುತ್ತದೆ.
ಆದ್ದರಿಂದ ಅದರ ಚಲನೆಯ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಸೊ ಇದು 8ನೇ ಪ್ರಶ್ನೆಯ ಉತ್ತರ. ಅದಾದ್ಮೇಲೆ ಇನ್ನು 9, ಒಂದು ಉಪಗ್ರಹವನ್ನು ಅದರ ಕಕ್ಷೆಯಲ್ಲಿಡಲು ಒಂದು ರಾಕೆಟ್ ಅನ್ನು ಉಡಾವಣೆ ಮಾಡಲಾಯಿತು. ಉಡಾವಣೆ ಕೇಂದ್ರವನ್ನು ಬಿಟ್ಟ ಕೂಡಲೇ ರಾಕೆಟ್ನ ಮೇಲೆ ವರ್ತಿಸುವ 2 ಬಲಗಳಾವುವು ತಿಳಿಸಿ. ಉತ್ತರ: ರಾಕೆಟ್ ಮೇಲೆ ಕಾರ್ಯನಿರ್ವಹಿಸುವ 2 ಬಲಗಳು. ಮೊದಲನೇದು ಗುರುತ್ವಾಕರ್ಷಣ ಬಲ. ಇದು ರಾಕೆಟ್ನನ್ನು ನೆಲದ ಕಡೆಗೆ ಎಳೆಯುತ್ತದೆ. ಮತ್ತು ಭೂಮಿಯ ವಾತಾವರಣದಿಂದ ಉಂಟಾಗುವ ಘರ್ಷಣೆಯ ಬಲ. ಮೊದಲನೇದು ಗುರುತ್ವಾಕರ್ಷಣೆಯ ಬಲ, ಎರಡನೇದು ಘರ್ಷಣೆಯ ಬಲ. ಇದು ರಾಕೆಟ್ನ ಚಲನೆಯನ್ನು ವಿರೋಧಿಸುತ್ತದೆ. ಇವೆರಡನ್ನು ಹಿಮ್ಮೆಟ್ಟಿಸಿ ರಾಕೆಟ್ನ ಇಂಧನ ಬಲವು ರಾಕೆಟ್ ಉಡಾವಣೆಯಾಗಲು ಸಹಕರಿಸುತ್ತದೆ. ಇದು 9ನೇ ಪ್ರಶ್ನೆ. 10ನೇ ಪ್ರಶ್ನೆ, ಒಂದು ಡ್ರಾಪರ್ನ ನಳಿಕೆಯನ್ನು ನೀರಿನಲ್ಲಿಟ್ಟು ಅದರ ಬಿರಡೆಯನ್ನು ಒತ್ತಿದಾಗ ಡ್ರಾಪರ್ನಲ್ಲಿರುವ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ. ನಾವು ಬಿರಡೆಯ ಮೇಲಿನ ಒತ್ತಡವನ್ನು ಬಿಡುಗಡೆ ಮಾಡಿದಾಗ ಕೂಡಲೇ ನೀರು ಡ್ರಾಪರ್ ನೊಳಗೆ ತುಂಬಿಕೊಳ್ಳುತ್ತದೆ. ಡ್ರಾಪರ್ನಲ್ಲಿ ನೀರಿನ ಏರಿಕೆಗೆ ಕಾರಣ ಯಾವುದು? ಡಿ, ವಾತಾವರಣದ ಒತ್ತಡ. ಉತ್ತರ ಡಿ, ವಾತಾವರಣದ ಒತ್ತಡ. ಅದೇ ರೀತಿ ಈ ಪಾಠದ ಪ್ರಶ್ನೆ ಮುಗಿತು. ಇನ್ನು ಪ್ರಮುಖ ಪದಗಳನ್ನ ನೋಡೋಣ. ಇದೊಂದ್ಸರಿ ನೋಡ್ಕೊಂಡು ಹೋಗಿ, ಇಂಪಾರ್ಟೆಂಟ್. ವಾತಾವರಣದ ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸಂಪರ್ಕ ಬಲ, ಕಾಂಟ್ಯಾಕ್ಟ್ ಫೋರ್ಸ್. ಸ್ಥಾಯಿ ವಿದ್ಯುತ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಬಲ, ಫೋರ್ಸ್. ಘರ್ಷಣೆ, ಫ್ರಿಕ್ಷನ್. ಗುರುತ್ವ, ಗ್ರಾವಿಟಿ. ಗುರುತ್ವಾಕರ್ಷಣೆ, ಗ್ರಾವಿಟೇಷನ್. ಕಾಂತೀಯ ಬಲ, ಮ್ಯಾಗ್ನೆಟಿಕ್ ಫೋರ್ಸ್. ಸ್ನಾಯು ಬಲ, ಮಸ್ಕ್ಯುಲರ್ ಫೋರ್ಸ್. ಸಂಪರ್ಕರಹಿತ ಬಲ, ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಒತ್ತಡ, ಪ್ರೆಷರ್. ಎಳೆ, ಪುಲ್. ತಳ್ಳು, ಪುಷ್. ಆಯ್ತಾ? ಸೊ ಅದೇ ರೀತಿ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರ್ತವೆ. ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಯಾಕಂದ್ರೆ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ. ಗಣಿತ, ವಿಜ್ಞಾನ, ಕನ್ನಡ, ಇಂಗ್ಲಿಷ್, EVS, SS, ವರ್ಕ್ ಬುಕ್, ಸುವೇಗ, ಸುಮೇರು, ರೇಂಬೋ, EVS, ಸಾಮಾನ್ಯ ಜ್ಞಾನ, ಕ್ವಿಜ್ ಕ್ವಶನ್ಸ್, ಗ್ರಾಮರ್, ಈ ರೀತಿ. ಸೊ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿರಿ. ಮತ್ತೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಈ ವಿಡಿಯೋದ ಲಿಂಕ್ ಕೂಡ ವಾಟ್ಸಪ್ನಲ್ಲಿ ಅವರಿಗೂ ಕೂಡ ಶೇರ್ ಮಾಡಿರಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಕೂಲ್ ಟೆಕ್ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ.